ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಜನ್ಮದಿನದ ಸಂಭ್ರಮ. ವಿಜಯೇಂದ್ರಗೆ ಹರಿದು ಬಂದ ಶುಭಾಶಯಗಳ ಮಹಾಪೂರ. ಸಾಮಾಜಿಕ ಕಾರ್ಯಗಳ ಮೂಲಕ ಅಭಿಮಾನಿಗಳಿಂದ ಆಚರಣೆ. ಇಂದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು 50ನೇ ವಸಂತಕ್ಕೆ ಕಾಲಿಟ್ಟಿದ್ದು, ಕೇಂದ್ರ ಸಚಿವರಾದ ಅಮಿತ್ ಶಾ, ಎಚ್ಡಿ ಕುಮಾರಸ್ವಾಮಿ ಸೇರಿ ಬಿಜೆಪಿ ನಾಯಕರು, ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ಹಾಗೂ ಅಪಾರ ಅಭಿಮಾನಿ ಬಳಗದಿಂದ ಶುಭ ಕೋರಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬೆಳಗಾವಿಯಲ್ಲಿ ರೈತರ ಹೋರಾಟದ ಮಧ್ಯೆ ಇದ್ದು, ರೈತರ ನಡುವೆಯೇ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ರು. ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು ಸಮಾಜ ಸೇವೆ ಮಾಡುವ ಮೂಲಕ ತಮ್ಮ ನೆಚ್ಚಿನ ನಾಯಕ ವಿಜಯೇಂದ್ರ ಹುಟ್ಟುಹಬ್ಬವನ್ನ ಆಚರಣೆ ಮಾಡುತ್ತಿದ್ದಾರೆ. ಇತ್ತ ತುಮಕೂರಿನಲ್ಲಿಯೂ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ವಿಜಯೇಂದ್ರ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ಹೌದು, ತುಮಕೂರಿನ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಅವರ ನೇತೃತ್ವದಲ್ಲಿ ವಿಜಯೇಂದ್ರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಹಲವೆಡೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಬೆಳಗ್ಗೆಯೇ ಸಿದ್ದಗಂಗಾ ಮಠಕ್ಕೆ ಜಿಲ್ಲಾ ಯುವ ಮೋರ್ಚಾ ಮುಖಂಡರು ತೆರಳಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಗೋಕುಲ ಬಡಾವಣೆ ಬಡ್ಡಿಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಜಯೇಂದ್ರ ಹುಟ್ಟುಹಬ್ಬದ ಅಂಗವಾಗಿ ಶಾಸಕ ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಬ್ಯಾಗು, ಪುಸ್ತಕ ಮತ್ತು ಪೆನ್ ಅನ್ನ ವಿತರಣೆ ಮಾಡಲಾಯಿತು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರೈತ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಪುತ್ರರೂ ಆದಂಥ, ಶಿಕಾರಿಪುರದ ಶಾಸಕರು ಆದಂಥ, ನಮ್ಮೆಲ್ಲರಿಗೂ ಕೂಡ ನಾಯಕರು ಆದಂಥ ಬಿವೈ ವಿಜಯಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಒಂದು ಸೇವೆ ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಒಂದು ಹುಟ್ಟುಹಬ್ಬ ಅಂದರೆ ಎಲ್ಲೋ ಒಂದು ಕಡೆ ಜನಕ್ಕೆ ಮೆಸೇಜ್ ನೋಡ್ತಾರೆ, ಹೆಂಗಂಗೋ ಹುಚ್ಚುಚ್ಚಾಗಿ ಮಾಡೋದು ಇವತ್ತು ಯಾವತ್ತೂ ಕೂಡ ಸಲ್ಲ, ಅದು ಪಬ್ಲಿಕ್ ಫೀಲ್ಡಲ್ಲಿರುವಂಥವ್ರು. ಆದ್ದರಿಂದ ಇವತ್ತು ನಮ್ಮ ಎಲ್ಲ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ಬಿ ಜಿ ಕೃಷ್ಣಪ್ಪ ಅವರು, ನಮ್ಮ ಮೇಯರ್ ಆದಂಥವರು, ನಮ್ಮ ನಗರಾಧ್ಯಕ್ಷರಾದಂಥ ಧನುಷ್ ಅವರು, ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಬಿ ಕೆ ಎಸ್ ಚೇತನ್ ಅವರು, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ವಸಂತಮ್ಮನವರು ಮತ್ತು ಎಲ್ಲ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರುಗಳಿರ್ಬೋದು, ಯುವ ಮೋರ್ಚಾದವರು ಇರ್ಬೋದು ಮತ್ತು ಸಕಲ ಎಲ್ಲ ಬಿ ಜೆ ಪಿಯ ಯುವಕರು ಮುಖಂಡರುಗಳು ಸೇರಿ ಇವತ್ತು ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದಾರೆ. ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ದೇವರಿಗೆ ಪೂಜೆ, ಗದ್ಗೆಗೆ ಪೂಜೆ ಸಲ್ಲಿಸೋ ಮೂಲಕ ಇವತ್ತು ಚಾಲನೆಯನ್ನು ನಮ್ಮ ಚೇತನ್ನು ಮತ್ತು ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ಒಂದು ಬ್ಲೈಂಡ್ ಸ್ಕೂಲು, ಏನು ನಮ್ಮ ಶಿವಕುಮಾರ್ ಅಂತ ಏನು ಬ್ಲೈಂಡ್ಸ್ ಇದ್ದಾರೆ, ಅವರೊಂದು ಮಹಾಲಕ್ಷ್ಮೀ ನಗರದಲ್ಲಿ ಒಂದು ಬ್ಲೈಂಡ್ ಸ್ಕೂಲಲ್ಲೂ ಕೂಡ ಹೋಗಿ ಅಲ್ಲಿ ಬ್ರೈಲ್ ಪುಸ್ತಕ ಕೊಡೋದನ್ನು ಜೊತೆಗೆ ಅವರಿಗೆ ಸಿಹಿ ಹಂಚೋ ಮುಖಾಂತರ ಇದನ್ನು ಸಾರ್ಥಕವಾಗಿ ಮಾಡಿದ್ವಿ. ಮತ್ತು ಮುಖ್ಯವಾಗಿ ಬಡ್ಡಿಹಳ್ಳಿ ಸರ್ಕಾರಿ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಇದು ಸ್ವಲ್ಪ ತುಂಬ ಹಿಂದೆ ಟಿ ವಿನಲ್ಲಿ ಮಾಧ್ಯಮದವ್ರು ತುಂಬ, ಯಾಕಂದರೆ ಮುಂಚೆ ಕೆರೆಯಲ್ಲಿತ್ತು, ಅದನ್ನು ನಾವಿವತ್ತು ಇಲ್ಲಿ ನಮ್ಮ ಕೃಷ್ಣಪ್ಪ ಅವರು ಇದು ಜಾಗ ಹೊಂಚಿ ಹಿಂದೆ ಸಿದ್ಲಿಂಗೇಗೌಡರು ಹೋರಾಟ ಮಾಡಿ ಅದಕ್ಕೆ ದುಡ್ಡು ಕೂಡ ಬಂದಿತ್ತು. ಆದ್ದರಿಂದ ಈ ಶಾಲೆಯಲ್ಲಿ ಸುಮಾರು 120ಕ್ಕಿಂತ ಹೆಚ್ಚಿಗೆ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆಲ್ಲರಿಗೂ ಕೂಡ ಇವತ್ತು ನಮ್ಮ ವಿಜಯಣ್ಣನವರ ಹುಟ್ಟದ ಅಂಗವಾಗಿ ಇವತ್ತು ಪುಸ್ತಕ, ಬ್ಯಾಗು ಮತ್ತು ಪೆನ್ನು ಕೊಡುವಂಥ ಕೆಲಸನ ಇವತ್ತು ಮಾಡ್ತಾಯಿದ್ದೀವಿ. ಇಂದು ವಿಜಯಣ್ಣವರ ಜನ್ಮದಿನ. ಅದನ್ನು ವಿಜಯಣ್ಣ ಅಭಿಮಾನಿಗಳಾದ ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಅರ್ಥಪೂರ್ಣವಾದ ಜನ್ಮದಿನವಾದ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಗಿಡ ನೆಡೋದ್ರ ಮುಖಾಂತರ, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಮತ್ತು ಬ್ಯಾಗ್ಗಳ ವಿತರಣೆ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಇವತ್ತು ಪೂರ್ತಿ ನಾವು ವಿಜಯಣ್ಣವರ ಜನ್ಮದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮುಂದಿನ ಭವಿಷ್ಯದ ಪ್ರಾಮಿಸಿಂಗ್ ಲೀಡ್ರು ವಿಜಯಣ್ಣ. ಕರ್ನಾಟಕದ ಉಜ್ವಲ ಭವಿಷ್ಯ ಗಟ್ಟಿಯಾಗಿದೆ ಅನ್ನೋದು ನಮ್ಮ ವಿಜಯಣ್ಣ ನೇತೃತ್ವದಲ್ಲಿ ನಮಗೆ ಕಾಣ್ತಾ ಇದೆ. ಇದಿಷ್ಟು ಅಲ್ಲದೆ ವಿಜಯೇಂದ್ರ ಹುಟ್ಟುಹಬ್ಬದ ಅಂಗವಾಗಿ ಮೈದಾಳದಲ್ಲಿರೋ ಶ್ರೀ ಶಿವ ಶೈಕ್ಷಣಿಕ ಸೇವಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಮಂದಿಗೆ ಅನ್ನದಾನ ಮಾಡಲಾಯಿತು. ಬಳಿಕ ತುಮಕೂರು ಜಿಲ್ಲಾಸ್ಪತ್ರೆಯ ರೋಗಿಗಳನ್ನ ಜಿಲ್ಲಾ ಯುವ ಮೋರ್ಚಾ ಮುಖಂಡರು ಭೇಟಿ ನೀಡಿ ಹಣ್ಣು ಹಂಪಲನ್ನ ವಿತರಣೆ ಮಾಡುವ ಮೂಲಕ ವಿಜಯೇಂದ್ರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಿದ್ರು.
ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ಯುವ ಮೋರ್ಚಾ ಮುಖಂಡರು ವಿಜಯೇಂದ್ರ ಫೋಟೋ ಹಿಡಿದು ವಿಜಯೇಂದ್ರಗೆ ಜೈಕಾರ ಕೂಗಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಚೇತನ್, ವಿಜಯೇಂದ್ರ ಅವರು ಅವರ ಹುಟ್ಟುಹಬ್ಬವನ್ನ ರೈತರಿಗೆ ಮೀಸಲಿಟ್ಟಿದ್ದು, ರೈತರ ಜೊತೆಯೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ವಿಜಯೇಂದ್ರ ಅವರೇ ನಮಗೆ ಶಕ್ತಿ. ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಯುವ ಮೋರ್ಚಾದಿಂದ ನಾನಾ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿಜಯೇಂದ್ರ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಂಡ್ರು. ಇವತ್ತಿನ ವಿಶೇಷ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠ ನಾಯಕ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅಣ್ಣನವರ ಹುಟ್ಟುಹಬ್ಬ. ಈ ಒಂದು 50ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜಯೇಂದ್ರ ಯಡಿಯೂರಪ್ಪ ಅಣ್ಣನವರು ರೈತರಿಗಾಗಿ ಮೀಸಲಿಟ್ಟಿದ್ದಾರೆ. ನನಗೆ ಹುಟ್ಟುಹಬ್ಬ ಮುಖ್ಯ ಅಲ್ಲ, ನನಗೆ ನನ್ನ ಅನ್ನ ಕೊಡುವ ರೈತರು ಮುಖ್ಯ. ನಾನು ರೈತರ ಜೊತೆಗೆ ಅವ್ರು ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲವಾಗಿ ನಾನು ನಿಂತ್ಕೊಂತೀನಿ. ಅಲ್ಲೇ ನಾನು ಹಬ್ಬನ ಆಚರಣೆ ಮಾಡ್ತೀನಿ. ನನಗೆ ಅವ್ರ ಜೊತೆ ಹೋರಾಟ ಮಾಡೋದೇ ನನಗೆ ಹಬ್ಬ ಅಂತ ಹೇಳಿ ಇವತ್ತು ರೈತರ ಜೊತೆನೇ ಮಲಗಿ, ರೈತರ ಜೊತೆನೇ ಹೋರಾಟದಲ್ಲಿ ಭಾಗಿಯಾಗಿ ಅವರು ಇವತ್ತು ಬೆಳಗಾಂ ಜಿಲ್ಲೆನಲ್ಲಿ ಇದ್ದಾರೆ. ಇವತ್ತು ಅವ್ರ ಹುಟ್ಟುಹಬ್ಬವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತುಮಕೂರು ಜಿಲ್ಲೆಯಿಂದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ತುಮಕೂರು ನಗರದ ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹಲವಾರು ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆಯಿಂದನೂ ಮಾಡ್ಕೊಂಬರ್ತಾ ಇದ್ದೀವಿ. ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ಪೂಜಾ ಕಾರ್ಯಕ್ರಮದಿಂದ ಹಿಡಿದು ಒಂದು ನಮ್ಮ ದಾರಿದೀಪ ಚಾರಿಟಬಲ್ ಟ್ರಸ್ಟ್ ಅಂಧ ಮಕ್ಕಳ ಇದರಲ್ಲಿ ಅನ್ನದಾನ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಬ್ರೈಲ್ ಕಿಟ್ಟು, ನೋಟ್ ಪುಸ್ತಕ, ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಬ್ಯಾಗು, ಪೆನ್ನು, ಬುಕ್ಕು, ಈ ಥರ ಏನು ಈಗ ಒಂದು ಗಿಡಾಕ ಕಾರ್ಯಕ್ರಮ ಆಗಿರ್ಬೋದು. ಇವತ್ತು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು 300 ಕಿಟ್ಟು ಹಣ್ಣು ರೋಗಿಗಳಿಗೆ. ಹೀಗೆ ಇದೇ ಥರ ಇನ್ನೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಇನ್ನೂ ರಾತ್ರಿವರೆಗೂ ಇಟ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದನೂ ವಿಜಯೇಂದ್ರಣ್ಣ ಅಂದರೆ ಸೇವೆ, ಸೇವೆ ಅಂದರೆ ವಿಜಯೇಂದ್ರಣ್ಣ. ಜನರೊಂದಿಗೆ ಯಾವಾಗಲೂ ಜನಾನುರಾಗಿಯಾಗಿ ಇರ್ತಕ್ಕಂಥ ವಿಜಯೇಂದ್ರಣ್ಣನ ಹುಟ್ಟುಹಬ್ಬವನ್ನು ಸರಳವಾಗಿ ಸೇವಾ ಮುಖಾಂತರ ನಾವೆಲ್ಲರೂ ಸೇರಿ ಎಲ್ಲ ನಮ್ಮ ಯುವ ಮಿತ್ರರು, ನಮ್ಮ ಯುವ ಮೋರ್ಚಾದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಹಿಂಗೆ ಜನಗಳ ಜೊತೆ ಇದ್ದು ಜನಗಳಿಗೆ ಶಕ್ತಿಯಾಗಿ, ರೈತರಿಗೆ ಶಕ್ತಿಯಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ಬಡವರಿಗೆ ಬಂಧುವಾಗಿ, ದೀನದಲಿತರಿಗೂ ಬಂಧುವಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀವಣ್ಣ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಯಕ್ರಮ ಮುಗಿಸಿದ ಬಳಿಕ ಸಂಜೆ ಗೋಕುಲ ಬಡಾವಣೆಯಲ್ಲಿ ವಿಜಯೇಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ 50 ಸಸಿಗಳನ್ನು ಹಂಚಿಕೆ ಮಾಡಲಾಯಿತು. ಒಟ್ನಲ್ಲಿ ವಿಜಯೇಂದ್ರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಹಾಗೂ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕರ್ತರು ವಿಶೇಷ ಕಾರ್ಯಕ್ರಮ ಮಾಡಿರುವುದು ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.